ಮುಖ್ಯವಾಗಿ ನೋಡಿ, ಈ ಲೋನ್ ಅಂತ ತಕ್ಷಣ ಜನಗಳಿಗೆ ಆತಂಕ ಶುರುವಾಗುತ್ತೆ. ಮಾನ ಮರ್ಯಾದೆ ಬಗ್ಗೆ ಯೋಚನೆ ಮಾಡ್ತಾರೆ. ಮೊದಲನೇದಾಗಿ ಅದನ್ನು ನಿಲ್ಲಿಸಬೇಕು. ನಮ್ಮ ದೇಶದ ದೊಡ್ಡ ದೊಡ್ಡ ಸಾಹುಕಾರಗಳು ಸಾವಿರಾರು ಕೋಟಿ ಲೋನ್ಗಳು ತಗೊಂಡು ಆರಾಮಾಗಿ VIP ಥರ ಬೆನ್ಸ್ ಕಾರಲ್ಲಿ ರಾಯಲ್ ಸ್ಟೇಜಲ್ಲಿ ಓಡಾಡ್ತಾರೆ. ಅವ್ರು ಸಾವಿರಾರು ಕೋಟಿ ಲೋನ್ ತಗೊಂಡಿದ್ರು ಕೂಡ ಅವ್ರ ಮನೆ ಬಾಗಿಲಿಗೆ ಯಾರೂ ಹೋಗಲ್ಲ. ಸಾಮಾನ್ಯ ಜನ ಒಂದು 50,000 ಸಾಲ ತಗೊಂಡಿದ್ರೆ ಸಾಲ ಮರುಪಾವತಿ ವಾಹನ ಅಂತ ಇದನ್ನು ಬ್ಯಾನರ್ ಕಟ್ಕೊಂಡ್ಬರ್ತಾರೆ. ಫಸ್ಟ್ ಆಫ್ ಆಲ್ ಆ ಥರ ಬ್ಯಾನರ್ ಕಟ್ಕೊಂಡ್ಬರಂಗೇ ಇಲ್ಲ. ಇಟ್ಸ್ ಅನ್ ಅಫೆನ್ಸ್. ಯಾಕೆ ಅಂತಂದರೆ ನಿಮ್ಮ ಮಾನಕ್ಕೆ ಕೈ ಹಾಕುವಂಥ ಅಧಿಕಾರ ಯಾರಿಗೂ ಇಲ್ಲ. ಆ ಥರ ಬ್ಯಾನರ್ ಕಟ್ಕೊಂಬಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಈಗ ಮೊನ್ನೆ ಮಾಜಿ ಸಿ ಎಮ್ ಎಕ್ಸ್ ಸಿ ಎಮ್ ಅಂತ ಹೇಳಿದಕ್ಕೇ ಹೋಗಿ ಸ್ಟೇ ತಗೊಂಬಂದವನೆ. ಅದೇನು ತಗೊಂಬಂದೋ ಗೊತ್ತಿಲ್ಲ. ಒಂದು ಮಾಜಿ ಸಿ ಎಮ್ ಎಕ್ಸ್ ಸಿ ಎಮ್ ಅಂದರೆ ನೀವು ಹೋಗಿ ಸ್ಟೇ ತಗೊಂಬತ್ತೀರಾ, ನನ್ನ ಮಾನ ಹರಣ ಆಗಿದೆ ಅಂತೇಳಿ ನೀವು ಕಂಪೇಲ್ ಮಾಡ್ತೀರಾ. ಅಂಥದ್ರಲ್ಲಿ ಸಾಲ ಉಸುಲಿತಿ ವಾಹನ ಅಂತ ಹಾಕೊಂಬರೋಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಾರ ಯಾರು? RBI ಗೈಡ್ಲೈನ್ಸ್ ಪ್ರಕಾರ ಟೈಮಿಂಗ್ಸ್ ಕೊಟ್ಟಿದೆ. 9 ಗಂಟೆ ಆದಮೇಲೆ ಫೋನ್ ಮಾಡಬೇಕು. 9 ಗಂಟೆ ಮುಂಚೆನೂ ಫೋನ್ ಮಾಡೋಂಗಿಲ್ಲ. ಅವರು ಗೈಡ್ಲೈನ್ಸ್ ಇದೆ. ಆಮೇಲೆ ದಿನಕ್ಕೆ 2 ಬಾರಿ ಫೋನ್ ಮಾಡಬೇಕು. ಫೋನ್ ಮಾಡಿದಾಗ ಪರ್ಮಿಷನ್ ಕೇಳಬೇಕಾಗುತ್ತೆ, ಸರ್ ಫ್ರೀ ಇದ್ದೀರಾ ಅಂತ. ಆಮೇಲೆ ಯಾವುದೇ ಕಾರಣಕ್ಕೂ ಮನೆ ಒಡೆ ಬರೋಂಗಿಲ್ಲ, ಟ್ರೆಸ್ ಪಾಸ್ ಆಗುತ್ತೆ. ಮನೆ ಹತ್ರ ಬಂದು ನಿಂತ್ಕೊಂಡು ಅವನು ಅಂತ ಹೇಳಂಗಿಲ್ಲ. ಆಮೇಲೆ ಹೆಣ್ಮಕ್ಳನ್ನ ಬಾಯ್ಗೆ ಬಂದಂಗೆ ಮಾತಾಡೋಂಗಿಲ್ಲ, ಸರ್ ಮೇಡಮ್ ಅಂತ ಮಾತಾಡಬೇಕಾಗುತ್ತೆ. ಬಂದ ರಿಕವರಿ ವ್ಯಕ್ತಿ ತನ್ನ ಐಡೆಂಟಿಟಿ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಅವನು ಬ್ಯಾಂಕ್ ಅವನ ಅಂತ ಪರಿಶೀಲನೆ ಮಾಡೋಕ್ಕೆ ನಮ್ಗೆ ಅವಕಾಶ ಕೊಡಬೇಕಾಗುತ್ತೆ. ಅಕಸ್ಮಾತ್ ಹುಚ್ಚುಚ್ಚುವಾಗಿ ಮಾತಾಡಿದ್ರೆ ಅವನ ಮೇಲೆ ಕಂಪ್ಲೇಂಟ್ ಸಹ ಕೊಡ್ಬೋದು, ನಾವು ಅವನನ್ನು FIR ಸಹ ಮಾಡ್ಬೋದು. ಹಾಗಾಗಿ ನೀವು ಆತಂಕ ಒಳಗಾಗಲಿ ಅಂತಲೇ ಗಡ್ಡ ಬಿಟ್ಕೊಂಬರೋದು, ಜರ್ದ ಹಾಕೊಂಬರೋದು, ಗಡ್ಡ ಬಿಟ್ಕೊಂಬರೋದು, ರೌಡಿ ಥರ ಮಾತಾಡೋದು. ಬ್ಯಾಂಕ್ ಅವರು ಬೇಕು ಅಂತ ಈ ಥರ ಮಾನಸಿಕವಾಗಿ ಕಾಣಿಸುವಂಥ ವ್ಯಕ್ತಿಗಳನ್ನ ಅಪಾಯಿಂಟ್ ಮಾಡ್ತಾರೆ ರಿಕವರಿಗೆ. ಸ್ವಲ್ಪ ರೌಡಿಸಮ್ ಇದ್ದರೆ ಚೆನ್ನಾಗಿರ್ತದೆ, ರಿಕವರಿ ಮಾಡ್ತಾನೆ ಅಂತ. ಆಮೇಲೆ ಇದಕ್ಕೆ ರಿಕವರಿ ಅವರು ಇಷ್ಟು ಮಟ್ಟಿಗೆ ಹುಚ್ಚಾಟ ಆಡೋಕ್ಕೆ ಕಾರಣ ನಮ್ಮ ಪೊಲೀಸವರು, ಭ್ರಷ್ಟ ಪೊಲೀಸ್ ಒಂದು ಜನ ಅವರೇ. ತಿಂಗಳು ಸ್ಟೇಷನ್ಗಳಿಗೆ ಮಾಮೂಲಿ ಕೊಡ್ತಾರಂತೆ. ಸರ್ ಈ ಥರ ರಿಕವರಿ ಮಾಮೂಲಿ ಒಂದು 2 ಲಕ್ಷ ಫಿಕ್ಸ್ ಮಾಡೋದು, ಒಂದು 5 ಲಕ್ಷ ಫಿಕ್ಸ್ ಮಾಡೋದು. ಲೋನ್ ಅವರು ತಿಂಗಳು ಮಾಮೂಲಿ ಕೊಡ್ತಾರೆ ಪೊಲೀಸವ್ರಿಗೆ. ಹಂಗಾಗಿ ಆ ಪೊಲೀಸರು ರಿಕವರಿಯವರಿಗೆ ಹೆಲ್ಪ್ ಮಾಡ್ತಾರೆ. ನಾವು ಪೊಲೀಸವ್ರನ್ನೂ ರೆಗ್ಯುಲೇಟ್ ಮಾಡಬೇಕಾಗುತ್ತೆ, ಸಿಸ್ಟಮ್ನು ರೆಗ್ಯುಲೇಟ್ ಮಾಡಬೇಕಾಗುತ್ತೆ. ಮೇಯ್ನಾಗಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ ಲೋನ್ ರಿಕವರಿ ಬಗ್ಗೆ. ಯಾವುದೇ ಸ್ಟೇಷನ್ ಮೊನ್ನೆ ಯಾವುದೋ ಸ್ಟೇಷನ್ ಹೋಗಿದೆ, ರೌಡಿ ಶೀಟರ್ ಅಂತ ಹಾಕ್ಬಿಟ್ಟವ್ರೆ. ಅವ್ರು ಎಲ್ಲೋಗಿದೆ ಗೊತ್ತಾ? ನಾನು ವೈಲ್ಡ್ ಕಾವಲ್ಗೆ ಹೋಗಿದೆ. ವೈಲ್ಡ್ ಕಾವಲಲ್ಲಿ ರೌಡಿ ಶೀಟರ್ ಪಟ್ಟಿ ಹಾಕೋನೆ, ಅದನ್ನು ಹಾಕಂಗಿಲ್ಲ. ರೌಡಿ ಪಟ್ಟಿಯನ್ನು ಹಾಕಂಗಿಲ್ಲ ಸ್ಟೇಷನಲ್ಲಿ. ಓಕೆ, ನೀವು ಹಾಕಿದ್ರಿ ಅಂದ್ಕೊಳ್ಳೋಣ, ಅಲ್ಲಿ ಹಾಕಿದ್ರಿ ಅಲ್ವಾ, ಲೋಕಾಯುಕ್ತಕ್ಕೆ ಹೋಗೋಣ. ಲೋಕಾಯುಕ್ತದಲ್ಲಿ ಕಡಿಮೆ ಒಂದು 20,000 ಭ್ರಷ್ಟನ ರೈಡ್ ಮಾಡೋರೆ. ಒಂದು ಕೆಲಸ ಮಾಡೋಣ, ಬೋರ್ಡ್ ನಾನು ಕೊಡಿಸ್ತೀನಿ. ಲೋಕಾಯುಕ್ತದಲ್ಲಿ ಭ್ರಷ್ಟು ಫೋಟೋನ ಹಾಕ್ಲಿ, ಅಲ್ಲಿ ಹಾಕ್ಬೋದಾ? ಹೇಗೆ ಹಾಕ್ಬೋದಲ್ವಾ?